ಮಕ್ಕಳೇ, ಇಂದು ನಾವು 100 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ 12ನೇ ವಾರದ ಚಟುವಟಿಕೆಯನ್ನು ಹಮ್ಮಿಕೊಳ್ಳೋಣ. 12ನೇ ವಾರದ ಚಟುವಟಿಕೆ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡೆನೂರು ಹಾಸನ ತಾಲೂಕು ದಿನಾಂಕ 20/1/2025 ಮಾಡ್ತಾ ಇದ್ದೀವಿ. ಇಲ್ಲಿ ಗುಂಪು 1ಕ್ಕೆ ಬಾಲವಾಟಿಕದಿಂದ 2ನೇ ತರಗತಿ ಮಕ್ಕಳ ಗುಂಪು ಎಲ್ಲವನ್ನು ಚಟುವಟಿಕೆ ಬಂದು ಎಲ್ಲವನ್ನು ಬಿಡಿ ಮತ್ತು ಓದಿ, ಅಂದರೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಒಂದು 20 ನಿಮಿಷಗಳ ಕಾಲ ಓದ್ತಕ್ಕಂಥ ಪುಸ್ತಕ ಹಿಡಿದು ಓದ್ತಕ್ಕಂಥ ಅಭ್ಯಾಸವನ್ನು ಶಾಲೆ ಮತ್ತು ಮನೆಯಲ್ಲಿ ಎಲ್ಲರೂ ಮಾಡಿ. ಇಂಥ ಮಕ್ಕಳು ಮತ್ತು ಶಿಕ್ಷಕರು ಹಾಗೂ ಪೋಷಕರು ಸಾಧ್ಯ ಆದರೆ ಅವರು ಸಹ ಮಾಡ್ತಕ್ಕಂಥ ಈ ಚಟುವಟಿಕೆ ಇದು ಗುಂಪು 1ಕ್ಕೆ. ಹಾಗೆ ಗುಂಪು 2ಕ್ಕೂ ಸಹ ಅದೇ ಇದೆ, ಎಲ್ಲವನ್ನು ಬಿಡಿ ಮತ್ತು ಓದಿ ಅಂತ. ಹಾಗೆ ಗುಂಪು 3ಕ್ಕೂ ಸಹ 6ರಿಂದ 8ನೇ ತರಗತಿ ಮಕ್ಕಳಿಗೂ ಸಹ ಇದೇ ಚಟುವಟಿಕೆ ಇರ್ತಕ್ಕಂಥದ್ದು, ಎಲ್ಲವನ್ನು ಬಿಡಿ ಮತ್ತು ಓದಿ ಎಂದ ಚಟುವಟಿಕೆ. ಈ ಚಟುವಟಿಕೆಯನ್ನು ನಿರ್ವಹಿಸೋಣ. ಹೆಸರು ಅಂಕಿತ, ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ನಾನು ಇವತ್ತು ಈ ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ. ಇದರ ಹೆಸರು ಗಿರೀಶ್ ಕಾರ್ನಾಡ್. ಇದನ್ನು ಬರೆದವರು ಡಾಕ್ಟರ್ ಮೀರಾಮೂರ್ತಿ. ಸಾಹಿತ್ಯ ಅಕಾಡೆಮಿ ಅಶ್ವತ್ಥಕ್ಕೆ. ನನ್ನ ಹೆಸರು ವೆಂಕಟೇಶ್. ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ಇವತ್ತು ನಾನು ಈ ಪುಸ್ತಕವನ್ನು ತಂದಿದ್ದೇನೆ. ಇದರ ಹೆಸರು ಗೋಮುಖ ಯಾತ್ರೆ. ಇದನ್ನು ಬರೆದವರು ಶೀಲಾ ಶರ್ಮಾ. ನನ್ನ ಹೆಸರು ಚಂದನ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಪುಸ್ತಕ ತಂದಿದ್ದೇನೆ. ಆ ಪುಸ್ತಕದ ಹೆಸರು ವೀಕ್ರು ಗೋಕಾಕ. ಇದನ್ನು ಬರೆದವರು ಡಾಕ್ಟರ್ GV ಕುಲಕರ್ಣಿ. ನನ್ನ ಹೆಸರು ಲೇಖನ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನಾನು ಓದುತ್ತಿರುವ ಪುಸ್ತಕದ ಹೆಸರು ಭಗವಾನ್ ಬುದ್ಧ. ನಾನು ಓದುತ್ತಿರುವ ತರಗತಿ 3ನೇ ತರಗತಿ. ನನ್ನ ಹೆಸರು ಮನ್ವಿತ್ ಗೌಡ. ನಾನು ಇವತ್ತು ಈ ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ. ಪುಸ್ತಕದ ಹೆಸರು ಕುರಿ ಮರಿ. ನನ್ನ ಹೆಸರು ದುಷ್ವಂತ್. ನಾನು ಓದುತ್ತಿರುವ ತರಗತಿ 3ನೇ ತರಗತಿ. ನಾನು ಇವತ್ತು ಈ ಪುಸ್ತಕವನ್ನು ತೆಗೆದುಕೊಂಡಿದ್ದೇನೆ. ಪುಸ್ತಕದ ಹೆಸರು ಹಣ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನಾನು ಪುಸ್ತಕ ತಂದಿದ್ದೆ. ಪುಸ್ತಕದ ಹೆಸರು ದರ ಬೇಂದ್ರೆ. ಅದನ್ನು ಬರೆದವರು ಈ ಪುಸ್ತಕವನ್ನು ಓದ್ತಾ ಇದ್ದೀನಿ. ಡಾಕ್ಟರ್ UR ಅನಂತಮೂರ್ತಿ ಅವರ ಜೀವನ ಚರಿತ್ರೆ ಮಾಲೆ ಈ ಪುಸ್ತಕ. ಈ ಪುಸ್ತಕವನ್ನು ಬರೆದಿರ್ತಕ್ಕಂಥ ಲೇಖಕರು ಕಸ್ತೂರಿ ಅವರು. ಈ ಪುಸ್ತಕವನ್ನು ಓದ್ತಾ ಇದ್ದೀನಿ.